Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. So next one ಬಂದು toolbox. Okay, toolbox consists of different tools used for Visual Basic applications. Visual Basic applications ನ ಕ್ರಿಯೇಟ್ ಮಾಡೋದಕ್ಕೆ we can use the different tools ನ ಯೂಸ್ ಮಾಡ್ಕೊಂತೀವಿ. ಆ ಟೂಲ್ಸ್ ಎಲ್ಲನೂ ಏನಾಗಿರುತ್ತೆ ಈ ಟೂಲ್ ಬಾಕ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. There are two types of tools. One is intrinsic tool, another one is the extrinsic tools anta karitivi. So what is an intrinsic tool? Intrinsic tools ಏನ್ ಟೂಲ್ ಬಾರ್ ಅಲ್ಲಿ ಇರುತ್ತಲ್ಲ ಅವನ್ನ ನಾವು by default it will be loaded on the Visual Basic form. So Visual Basic ನ ನಾವು ಆನ್ ಮಾಡಿದ ತಕ್ಷಣ ನಮಗೆ ಏನು ಡಿಸ್ಪ್ಲೇ ಆಗುತ್ತೆ ಅವೆಲ್ಲನೂ ಏನಾಗಿರುತ್ತೆ ನಮಗೆ ಸೊ ಇಂಟ್ರೆನ್ಸಿಕ್ ಟೂಲ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಟ್ರೆನ್ಸಿಕ್ ಟೂಲ್ಸು ದೇ ಆರ್ ಆಲ್ ಹಿಡನ್ ಟೂಲ್ಸ್. ಅವೆಲ್ಲ ಏನಾಗಿರುತ್ತೆ ಹಿಡನ್ ಟೂಲ್ಸ್ ಆಗಿರುತ್ತೆ. ವೆನ್ ದ ಅಪ್ಲಿಕೇಶನ್ಸ್ ನೀಡೆಡ್, ಯಾವಾಗ ನಮಗೆ ಯಾವ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಅಲ್ಲಿ ಬೇಕಾಗಿರುತ್ತೋ ಅವಾಗ ನಾವೇನು ಮಾಡಬೇಕಾಗತ್ತೆ ಆನ್ ಅಂಡ್ ಆಫ್ನ ಮಾಡ್ಕೊತೀವಿ. ಅದನ್ನ ನಾವು ಎಕ್ಸ್ಟ್ರೆನ್ಸಿಕ್ ಟೂಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಅದನ್ನ ಡಿಫ್ರೆನ್ಸಿಯೇಷನ್ ಯಾವನ್ನ ಎಕ್ಸ್ಟ್ರೆನ್ಸಿಕ್ ಇಂಟ್ರೆನ್ಸಿಕ್ ಅಂತ ಕರಿತೀವಿ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಟೂಲ್ ಬಾಕ್ಸ್ ಅಲ್ಲಿ ಇಟ್ ಕನ್ಸಿಸ್ಟ್ ಆಫ್ 21 ಟೂಲ್ಸ್. ಈ 21 ಟೂಲ್ಸ್ ನಾವು ಇಂಟ್ರೆನ್ಸಿಕ್ ಟೂಲ್ಸ್ ಅಂತ ಕರಿತೀವಿ. ಎಕ್ಸ್ಟ್ರೆನ್ಸಿಕ್ ಟೂಲ್ಸ್ ಎಲ್ಲನೂ ಹೈಡ್ ಆಗಿರುತ್ತೆ. ಸೊ ನೋಡಿ ಪ್ರಾಜೆಕ್ಟ್ ನಾನು ಎನ್ಲಾರ್ಜ್ ಮಾಡ್ತಾ ಇದ್ದೀನಿ, ಹಾಗೆ ಫಾರ್ಮ್ನೂ ಸಹ ನಾನು ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ ಟೂಲ್ಸ್ ಏನೇನು ಮಾಡೋದು ಜಸ್ಟ್ ಆ ನೇಮ್ಸ್ನ ಹೇಳ್ತಾ ಬರ್ತೀನಿ. ಫಸ್ಟ್ ಒನ್ ಇಸ್ ದ ಪಾಯಿಂಟರ್ ಟೂಲ್. ಸೊ ನೆಕ್ಸ್ಟ್ ಬಂದು ಪಿಕ್ಚರ್ ಬಾಕ್ಸ್, ನೆಕ್ಸ್ಟ್ ಲೇಬಲ್ ಟೂಲ್, text box, frame, command button, checkbox, radio button, combo box, list box, HS scroll bar means horizontal scroll bar, vertical scroll bar, timer, drive list box, directory list box, file list box, shapes, line, image, data, OLE. So these are the 21 tools available in the toolbox. These 21 tools are called as intrinsic tools. Okay, next one, project window. This one is the project window. A project window consists of different project forms modules. So Visual Basically ನಾವು ಯಾವುದೇ ಪ್ರಾಜೆಕ್ಟ್ನ ನಾವು ಓಪನ್ ಮಾಡಿದೀವಿ ಅದರಲ್ಲಿರುವಂಥ ಫಾರ್ಮ್ಸ್ ಯಾವುವು ಮಾಡ್ಯೂಲ್ಸ್ ಯಾವುವು ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ ವಿಂಡೋದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ವಿಂಡೋ ಹ್ಯಾಸ್ 3 ಟ್ಯಾಬ್ಸ್. ಓಕೆ, ಸೊ ಫಸ್ಟ್ ಒನ್ ಈಸ್ ದ ವ್ಯೂ ಸೋರ್ಸ್ ಕೋಡ್. ನಾವು ಪ್ರೋಗ್ರಾಮ್ನ ಕೋಡಿಂಗ್ನ ಬರೆಯೋದಕ್ಕೆ ನೋಡಿ ಡೈರೆಕ್ಟ್ ಆಗಿ ನಾವು ಕೋಡಿಂಗ್ ಪಾರ್ಟ್ಗೆ ಹೋಗ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಇಲ್ಲಿ ಒಂದೇ ಒಂದು ಫಾರ್ಮ್ ಮಾತ್ರ ನಮಗೆ ಇರೋದು. ಹಾಗಾಗಿ ಡೈರೆಕ್ಟ್ ಆಗಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯಾವುದೇ ಒಂದು ಯಾವುದೇ ಟೂಲ್ನ ನಾವು ಯೂಸ್ ಮಾಡಿಲ್ಲ, ಕಂಟ್ರೋಲ್ನ ಯೂಸ್ ಮಾಡದೇ ಇರೋದ್ರಿಂದ ನಮಗೆ ಕೋಡಿಂಗ್ ವಿಂಡೋ ಎಂಟಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ವಾಪಸ್ ನಮ್ಮ ಫಾರ್ಮ್ ವಿಂಡೋಗೆ ಬರಬೇಕು ಅಂದರೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ವ್ಯೂ ಆಬ್ಜೆಕ್ಟ್ ಅಂತ ಹೇಳಿ ವಾಪಸ್ ನಾವು ಎಲ್ಲಿಗೆ ಬರ್ತೀವಿ, ನಮ್ಮ ಫಾರ್ಮ್ ವಿಂಡೋಗೆ ಬರ್ತೀವಿ. ಇವೆರಡನ್ನ ತುಂಬಾ ನಾವು ಯೂಸ್ ಮಾಡ್ತೀವಿ ಕೋಡಿಂಗ್ಗೆ, ಮತ್ತೆ ನಾವು ಫಾರ್ಮ್ನ ಡಿಸೈನ್ ಮಾಡ್ಕೊಂಡಾಗ ನೋಡ್ಕೊಳೋದಕ್ಕೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಟಾಗಲ್ ಫೋಲ್ಡರ್ಸ್, ಏನೇನು ಫೋಲ್ಡರ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಒಂದು ಫೋಲ್ಡರ್ಸ್ ಇದ್ರೆ ಆ ಫೋಲ್ಡರ್ಸ್ ಎಲ್ಲನೂ ಡಿಸ್ಪ್ಲೇ ಮಾಡುತ್ತೆ. ಫೋಲ್ಡರ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಪ್ರಾಜೆಕ್ಟ್ಸ್ನ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಆ ಫೋಲ್ಡರ್ ಫುಲ್ಲಿ ಡಿಸ್ಪ್ಲೇ ಮಾಡುತ್ತೆ ನಮಗೆ ನೋಡಿ. Once again,
ವ್ಯೂ ಕೋಡ್. ಸೊ ವ್ಯೂ ಕೋಡಲ್ಲಿ ಏನು ಮಾಡ್ತೀವಿ, ವಿ ಆರ್ ಕ್ರಿಯೇಟಿಂಗ್ ಆರ್ ರೈಟಿಂಗ್ ದ ಸೋರ್ಸ್ ಕೋಡ್ ಆಫ್ ಎ ಆಬ್ಜೆಕ್ಟ್ ಆರ್ ಎ ಕಂಟ್ರೋಲ್. ಏನು ಕಂಟ್ರೋಲ್ನ ಯೂಸ್ ಮಾಡ್ತಾ ಇರ್ತೀವಿ ಆ ಕಂಟ್ರೋಲ್ನ ನಾವು ಸೋರ್ಸ್ ಕೋಡ್ನ ಇಲ್ಲಿ ಬರೀತೀವಿ. ಸೊ ಇದಿಷ್ಟು ನಾವೇನಂತ ಕರಿತೀವಿ, ಪ್ರಾಜೆಕ್ಟ್ ವಿಂಡೋ ಅಂತ ಕರಿತೀವಿ. ಸೊ ಫಸ್ಟ್ ಕ್ಲೋಸ್ ಆಗಿದೆ ಅನ್ಕೊಳ್ಳಿ, ಬೈ ಎಕ್ಸಾಂಪಲ್ ರನ್ ಮಾಡಿದಾಗ ಬೈ ಮಿಸ್ ಆಗಿ ನೀವು ಇಂಟು ವಾಟರ್ನ ಕ್ಲಿಕ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಕ್ಲೋಸ್ ಆಗಿಬಿಡುತ್ತೆ ನಮಗೆ. ನೋಡಿ ಡ್ರ್ಯಾಗ್ ಮಾಡಿದ್ದೀನಿ, ಸೊ ಕ್ಲೋಸ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಮತ್ತೆ ನಮಗೆ ಬೇಕಾಗುತ್ತೆ ಅಂದ್ಕೊಳ್ಳಿ, ನಾನು ಫಸ್ಟೇ ಹೇಳಿದ್ದೆ ನಮಗೆ ಎಲ್ಲ ವಿಂಡೋಸು ಎಲ್ಲಿರುತ್ತೆ, ವ್ಯೂ ಮೆನುವಲ್ಲಿ ಇರುತ್ತೆ ನಮಗೆ. ಓಕೆ, ಏನು 7 ವಿಂಡೋಸ್ ಹೇಳಿದೆ, ಆಲ್ 7 ವಿಂಡೋಸ್ ವಿಲ್ ಬಿ ಸ್ಟೋರ್ಡ್ ಆನ್ ವ್ಯೂ ಮೆನು. ವಿ ಗೋ ಆನ್ ವ್ಯೂ ಮೆನು ಅಂಡ್ ಕ್ಲಿಕ್ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್. ಓಪನ್ ಆಯ್ತಾ? ಇದನ್ನ ಮತ್ತೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ, ಓಕೆ, ಮತ್ತೆ ಬಂದು ಅಲ್ಲೇ ಕೂರ್ತು. ಇಲ್ಲ ಕ್ಲೋಸ್ ಆಗಿದೆ ಅಂದ್ಕೊಳ್ಳಿ, ಶಾರ್ಟ್ಕಟ್ ಕೀ ಇಲ್ಲಿದೆ ನಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ. ಇದನ್ನು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ನ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಬರುತ್ತೆ. ಸೊ ಇಲ್ಲಿಗೆ ಏನು ಮಾಡ್ಕೊಳ್ಳಿ, ಮೂವ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡಿ ಮೂವ್ ಮಾಡಿ. ಓಕೆ, ದಿಸ್ ಈಸ್ ಅಬೌಟ್ ದ ಪ್ರಾಜೆಕ್ಟ್ ವಿಂಡೋ. ಸೊ ದ ಪ್ರಾಜೆಕ್ಟ್ ವಿಂಡೋ ಕನ್ಸಿಸ್ಟ್ಸ್ ಆಫ್ the project and the forms and the modules what we are created. ನಾವು ಏನನ್ನ ಕ್ರಿಯೇಟ್ ಮಾಡಿರ್ತೀವಿ ಅದಕ್ಕೆ ರಿಲೇಟ್ ಆಗಿರೋಂಥ ಫಾರ್ಮ್ಸು ಮತ್ತು ಮಾಡ್ಯೂಲ್ಸ್ ಎಲ್ಲನೂ ಎಲ್ಲಿರುತ್ತೆ, ಪ್ರಾಜೆಕ್ಟ್ ವಿಂಡೋದಲ್ಲಿರುತ್ತೆ. ಹಾಗೆ ದ ಪ್ರಾಜೆಕ್ಟ್ ವಿಂಡೋ ಹೆಲ್ಪ್ಸ್ ಟು ಟಾಗಲ್ ಫ್ರಮ್ ದ ಫಾರ್ಮ್ಸ್ ಟು ಎ ವ್ಯೂ ಕೋಡ್. ಸೋರ್ಸ್ ಕೋಡಿಂದ ಫಾರ್ಮ್ಗೆ, ಫಾರ್ಮಿಂದ ಸೋರ್ಸ್ ಕೋಡ್ಗೆ ಈಸಿಯಾಗಿ ಟಾಗಲ್ ಆಗೋದಕ್ಕೆ, ಮೂವ್ ಮಾಡ್ಕೊಳೋದಕ್ಕೆ ನಾವು ಪ್ರಾಜೆಕ್ಟ್ ವಿಂಡೋನ ನಾವು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಒನ್ ಇಸ್ ದ ಪ್ರಾಪರ್ಟಿ ವಿಂಡೋ, ವೆರಿ ವೆರಿ ಇಂಪಾರ್ಟೆಂಟ್ ವಿಂಡೋ ಇನ್ ದ ವಿಜುವಲ್ ಬೇಸಿಕ್. ಓಕೆ, ಸೊ ನಮಗೆ ಪ್ರತಿ ಒಂದು ಪ್ರಾಪರ್ಟಿ ಈಸ್ ನಥಿಂಗ್ ಬಟ್ ಎ ಎಕ್ಸ್ಟ್ರಾ ಫ್ಯೂಚರ್ಸ್ ಆಡೆಡ್ ಟು ಎ ಕಂಟ್ರೋಲ್. ಸೊ ಇಲ್ಲಿ ಕಂಟ್ರೋಲ್ಸ್ ಇದೆಯಲ್ಲ, ಈ ಕಂಟ್ರೋಲ್ಸ್ ಅಂತನಾದರೂ ಕರಿತೀವಿ, ಇದನ್ನ ಆಬ್ಜೆಕ್ಟ್ಸ್ ಅಂತನಾದರೂ ಕರಿತೀವಿ. ಏನು ಟೂಲ್ ಬಾಕ್ಸಲ್ಲಿ ಇರುತ್ತಲ್ಲ, ಆ ಟೂಲ್ ಬಾಕ್ಸಲ್ಲಿ ಇರೋ ಅಂತಹ ಕಂಟ್ರೋಲ್ಸ್ನ, ಫ್ಯೂಚರ್ಸ್ನ, ಎಕ್ಸ್ಟ್ರಾ ಫ್ಯೂಚರ್ಸ್ನ ಆ್ಯಡ್ ಮಾಡೋದಕ್ಕೆ ನಾವು ಯಾವುದನ್ನ ಯೂಸ್ ಮಾಡ್ಕೊತೀವಿ, ವಿ ಆರ್ ಯೂಸಿಂಗ್ ದ ಪ್ರಾಪರ್ಟಿ ವಿಂಡೋ. ಸೊ ದ ಪ್ರಾಪರ್ಟಿ ವಿಂಡೋ ಕನ್ಸಿಸ್ಟ್ಸ್ ಆಫ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಎ ಕಂಟ್ರೋಲ್ಸ್. ಪ್ರತಿಯೊಂದು ಕಂಟ್ರೋಲ್ಗೆ ಬೇಕಾಗಿರುವಂತಹ ಪ್ರಾಪರ್ಟೀಸ್ ಎಲ್ಲನೂ ಇದರಲ್ಲಿ ಸ್ಟೋರ್ ಆಗುತ್ತೆ. ದೀಸ್ ಆರ್ ದ ಎಕ್ಸ್ಟ್ರಾ ಫ್ಯೂಚರ್ಸ್. ಸೊ ಪ್ರತಿಯೊಂದಕ್ಕೂ ಎಕ್ಸ್ಟ್ರಾ ಫ್ಯೂಚರ್ಸ್ನ ನಾವು ಕೊಟ್ಕೊಂತ ನಾವು ವಿ ಹ್ಯಾವ್ ಟು ಚೇಂಜ್. ನೋಡಿ, ಇಲ್ಲೊಂದು ಫಾರ್ಮ್ ಇದೆ, ಓಕೆ, ಕಾಣಿಸ್ತಾ ಇದೆ. ಫಾರ್ಮ್ ಈಸ್ ಆಲ್ಸೋ ಎ ಒನ್ ಆಬ್ಜೆಕ್ಟ್ ಆರ್ ಎ ಕಂಟ್ರೋಲ್. ಸೊ ಮೇನ್ ಕಂಟ್ರೋಲ್ ಅಂತ ಕರಿತೀವಿ ಫಾರ್ಮ್ನ. ಸೊ ಇದು ಪ್ಲೈನ್ ಇದೆ, ಬಟ್ ವಿ ಹ್ಯಾವ್ ಟು ಆಡ್ ಎಕ್ಸ್ಟ್ರಾ ಫ್ಯೂಚರ್ಸ್ ಟು ದಿಟ್ ಫಾರ್ಮ್ ಬೈ ಯೂಸಿಂಗ್ ಚೇಂಜಿಂಗ್ ದ ಕಲರ್ ಆಫ್ ಅ ಬ್ಯಾಕ್ಗ್ರೌಂಡ್ ಕಲರ್ ಆಫ್ ಎ ಫಾರ್ಮ್. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಪ್ಯಾಲೆಟ್ ಸಿಗುತ್ತೆ, ಪ್ಯಾಲೆಟಲ್ಲಿ ಯಾವುದೋ ಒಂದು ಕಲರ್ ತಗೋತಾ ಇದ್ದೀನಿ. ನೋಡಿ, ವಿ ಹ್ಯಾವ್ ಟು change the color of a form by using the background property. Okay, extra ಫ್ಯೂಚರ್ ನ ಆಡ್ ಮಾಡಿದೀವಿ. ಹಾಗೆ ಬಾರ್ಡರ್ ಸೈಜ್, ಕ್ಯಾಪ್ಷನ್, ಈ ಫಾರ್ಮ್ ನ ಸ್ಟಡಿ ಮಾಡಬೇಕಾದ್ರೆ ನೆಕ್ಸ್ಟ್ ಈ ಪ್ರಾಪರ್ಟೀಸ್ನೆಲ್ಲ ಹೇಳ್ತಾ ಹೋಗೋಣ. ಸೊ ಹಾಗಾಗಿ ಈ ಪ್ರಾಪರ್ಟಿ ವಿಂಡೋ ಏನಿದೆ, ದ ಪ್ರಾಪರ್ಟಿ ವಿಂಡೋ ವಿಲ್ ಅಲೋ ಟು ಅಸೈನ್ ದ ಎಕ್ಸ್ಟ್ರಾ ಫ್ಯೂಚರ್ಸ್ ಟು ಎ ಕಂಟ್ರೋಲ್ಸ್. ಓಕೆ, ಇಲ್ಲೂ ಅಷ್ಟೇ ಕ್ಯಾಟಗರಿ ವೈಸ್ ಮತ್ತೆ ಆಲ್ಫಾಬೆಟಿಕಲ್ ವೈಸ್ ಅಂತ ಇರುತ್ತೆ. ಆಲ್ಫಾಬೆಟಿಕಲ್ ವೈಸ್ ಅಂದ್ರೆ A to Z ಅರೇಂಜ್ ಆಗಿರುತ್ತೆ ನಿಮಗೆ. ಸೊ ಈ ಕಡೆ ಬರೋದೆಲ್ಲ ಇದನ್ನ ಪ್ರಾಪರ್ಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನೆಲ್ಲ ವ್ಯಾಲ್ಯೂಸ್ ಅಂತ ಕರಿತೀವಿ. ಓಕೆ, ಏನ್ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲನೂ ಪ್ರಾಪರ್ಟಿ ಆಗತ್ತೆ. ದ ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ಡ್. ಪ್ರಾಪರ್ಟೀಸ್ ಎ ಬ್ಯಾಕ್ ಕಲರ್, ಬಟ್ ದ ವ್ಯಾಲ್ಯೂ ವಿಲ್ ಬಿ ಡಿಫ್ರೆಂಟ್ ಕಲರ್ಸ್ ಇದೆ. ನೋಡಿ, ಎಷ್ಟೊಂದು ವ್ಯಾಲ್ಯೂಸ್ ಇದೆ. ಓಕೆ, ದ ವ್ಯಾಲ್ಯೂ ಕ್ಯಾನ್ ಬಿ ಚೇಂಜ್ಡ್. ಇಲ್ಲೂ ಅಷ್ಟೇ, ಪ್ರಾಪರ್ಟಿ ನೇಮ್ ಇಸ್ ಬಾರ್ಡರ್ ಸ್ಟೈಲ್, but it has a value 0, 1, 2, 3, 4, 5. And I mean 1 means fixed single, 2 means sizable, 3 means fixed dialog, 4 means fixed tool window, 5th one sizable window. ಈ ತರ ನಿಮ್ಗೆ ಏನಿರುತ್ತೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ. ನೆಕ್ಸ್ಟ್ ದಿಸ್ ಒನ್ ಬಂದು ಕ್ಯಾಟಗರೈಸ್ ವೈಸ್. ಸೊ ಕ್ಯಾಟಗರಿ ಮೀನ್ಸ್, ಕ್ಯಾಟಗರಿ ಅಂದ್ರೆ ಮೀನ್ಸ್ ಡಿಪೆಂಡ್ ಅಪಾನ್ ದ
ಕಂಟ್ರೋಲ್ಗೆ ಏನು ಬೇಕಾಗಿರುತ್ತೋ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ವಿ. ಇವಾಗ ಅಪಿಯರೆನ್ಸ್ಗೆ ಬೇಕಾಗಿರೋದೆಲ್ಲ ಈ ಕ್ಯಾಟಗರೀಸ್ ಅಲ್ಲಿ ಬಂದ್ಬಿಡುತ್ತೆ. ಎಲ್ಲೆಲ್ಲೋ ಇರುತ್ತೆ, ಆದರೆ ಅಪಿಯರೆನ್ಸ್ ಅಂತ ತಗೊಂಡಿದ ತಕ್ಷಣ ಬ್ಯಾಕ್ ಕಲರು, ಬಾರ್ಡರ್ ಸ್ಟೈಲು, ಕ್ಯಾಪ್ಷನ್, ಫಿಲ್ ಕಲರು. ನೆಕ್ಸ್ಟ್ ಬಿಹೇವಿಯರ್ ಅಂತ ಬಂದಾಗ ಬಿಹೇವಿಯರ್ ಕ್ಯಾಟಗರಿಗೆಲ್ಲ ಇದು ಅಸೈನ್ ಆಗುತ್ತೆ. ನೆಕ್ಸ್ಟ್ DDE, ಓಕೆ, ಫಾಂಟ್ ರಿಲೇಟೆಡ್ ಎಲ್ಲನೂ ಫಾಂಟ್ಗೆ. ನೆಕ್ಸ್ಟ್ ಮಿಸ್ಲೋನಿಯಸ್. ಈ ತರ ಕ್ಯಾಟಗರಿ ವೈಸ್ ಆದ್ರೂ ನಾವು ನೋಡ್ಕೋಬಹುದು, ಇಲ್ಲಾಂದ್ರೆ ಆಲ್ಫಾಬೆಟಿಕಲ್ ವೈಸ್ ಆದ್ರೂ ನಾವು ಸೆಟ್ ಮಾಡ್ಕೋಬಹುದು. ಓಕೆ, ದಿಸ್ ಈಸ್ ಅಬೌಟ್ ದ ಪ್ರಾಪರ್ಟಿ ವಿಂಡೋ. ನೆಕ್ಸ್ಟ್ ವಿಂಡೋ ಈಸ್ ದ ಫಾರ್ಮ್ ವಿಂಡೋ. ಸೊ ಫಾರ್ಮ್ ವಿಂಡೋ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಟ್ ವಿಲ್ ಡಿಸ್ಪ್ಲೇಸ್ ದ actual size of the form we are using, where the form will be stored. ಯಾವ ತರ ಸ್ಟೋರ್ ಆಗಿದೆ, ಎಲ್ಲಿದೆ ಕಂಟೆಂಟ್ ಅಂತ ಹೇಳ್ಬಿಟ್ಟು ನೋಡ್ಕೊಳೋದಕ್ಕೆ ಈ ಫಾರ್ಮ್ ಲೇಔಟ್ ವಿಂಡೋನ ನಾವು ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಈ ವಿಂಡೋಸ್ನ ಕ್ಲೋಸ್ ಮಾಡೋಣ. ಹೇಳಿದೆ ಇಂಟರ್ಮೀಡಿಯೇಟ್ ವಿಂಡೋ ಅಂತ. ಇಂಟರ್ಮೀಡಿಯೇಟ್ ವಿಂಡೋದಲ್ಲಿ ನಾವು ಎರರ್ ಕರೆಕ್ಷನ್ಸ್ ಮೇಲೆ ಸಮ್ ಕ್ಯಾಲ್ಕುಲೇಷನ್ಸ್ನ ಮಾಡೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ ನಾವು. ಸೊ ನಾವು ಇಂಟರ್ಮೀಡಿಯೇಟ್ ವಿಂಡೋನ ನಾವು ಯೂಸ್ ಮಾಡ್ಕೊಂತೀವಿ. ಓಕೆ, print 10 plus 5 15. Okay, echo GFGC. Okay, so it will give the errors. So print option na use ಮಾಡ್ಕೋಬಹುದು. ಕೆಲವೊಂದು ಕಮಾಂಡ್ಸ್ ನ ಎಲ್ಲಾನು ನಾವು ಎಲ್ಲಿ ಮಾಡಬಹುದು, ಈ ಇಂಟರ್ಮೀಡಿಯೇಟ್ ವಿಂಡೋದಲ್ಲಿ ನಾವು ಕೊಟ್ಕೊಂಡು ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡ್ಕೋಬಹುದು. ಕೆಲವೊಂದ್ಸತಿ ಇದು ಬೇಕಾಗಲ್ಲ, ಹಾಗಾಗಿ ಇದನ್ನು ಸಹ ನಾವು ಕ್ಲೋಸ್ ಮಾಡ್ಕೋಬಹುದು. ಟು ಇನ್ಕ್ರೀಸ್ ದ ಸೈಜ್ ಆಫ್ ದ ಫಾರ್ಮ್ನ ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ನೋಡಿ. ಸೊ ಇದು ಇಷ್ಟೂ ನಾವೇನಂತ ಕರಿತೀವಿ, ನಾವು IDE ಅಂತ ಕರಿತೀವಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಅಥವಾ ದ ಸ್ಟ್ರಕ್ಚರ್ ಆಫ್ ವಿಜುವಲ್ ಬೇಸಿಕ್. ಓಕೆ, ಸೊ ಅವಷ್ಟನ್ನು ಸೇರಿಸಿ ನಾವು ಏನಂತ ಕರಿತೀವಿ, ನಾವು IDE ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ನೆಕ್ಸ್ಟು ನಾವು ಅಪ್ಲಿಕೇಶನ್ನ ಯಾವ ಥರ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಎ ಸಿಂಪಲ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ದ ಅಪ್ಲಿಕೇಶನ್. ಓಕೆನಾ?